ಸರ್ 6:30 ಸರ್ 6:30 ಆಗಿತ್ತು. ಆ ಕಡೆಯಿಂದ ಬೇಲಿ ದಾಟ್ ಬಂದ್ರು. ಅಷ್ಟರದಾಗೆ ಒಂದಿಬ್ರು ಈಗ ನಮ್ಮರ ಹೆಣ್ಮಕ್ಳು ಹೋಗ್ತಿದ್ರು. ಇದು ಯಾರ ಜಾಗ ಅಮ್ಮ ಅಂದ್ರು. ಇಲ್ಲ ಸರ್, ಅದು ಗೋರ್ಮೆಂಟ್ ಜಾಗಲ್ಲಿನೇ ನಾವು ಕಟ್ಟಿದ್ದು, ನಾವೇನು ಬೇರೆ ಜಾಗದಲ್ಲಿ ಕಟ್ಟಿಲ್ಲ ಅಂತ ಹೇಳಿದ್ರ. ಇದು ದೇವಸ್ಥಾನ ಗೋರ್ಮೆಂಟ್ ಜಾಗದಲ್ಲಿ ಕಟ್ಟಿದೆ ಅಂತ ಹೇಳಿದೀವಿ. ಅವ್ರೇನ್ ಮಾಡಿದ್ರು, ಅತ್ಲಿಂದ ದಾಟ್ ಬಂದು ಜಾಡ್ಸೋದ್ದಿ ಈ ಸಣ್ಣ ದೇವರನ್ನ ವಾಸಿಕೀಗ ಚರಂಡಿಲಿ ಬಿಸಾಕಿ ಆ ದೊಡ್ಡ ದೇವರನ್ನ ಗಣಪತಿಗೆ ಕಾಲಿಂದ ಒದ್ದಿ ನಿಮ್ದೇನಿದೆ ತಗೊಂಬರ್ರಿ ಇಲ್ಲಿ ಅಂದರು. ಇಲ್ಲ, ನಾವೆಲ್ಲ ಮಾಡಿಸ್ಕೊಂಡಿವಿ, DC ಅವರೆಲ್ಲ ನಿಮಗೆ ಮಾಡಿಕೊಟ್ಟಿದ್ದಾರೆ ಅಂದರೆ ಬೆಳಗ್ಗೆ ಎದ್ದು ನಾನು ನಿಮ್ಮ ದೇವ್ರು ನೋಡ್ಬೇಕಾ ಅಂಥೇಳಿ ಇದು ಟೇಬಲ್ ಕೂಡ ಜಾಡಿಸಿ ಒದ್ದಿ ಆ ದೇವರಿಗೂ ಜಾಡಿಸಿ ಒದ್ದು ಹೋಗಿದ್ದಾರೆ ಸರ್ ಅವರು. ನಾವಾದ್ರೂ ಹೆಣ್ಮಕ್ಳು ಬೆನ್ನತ್ತಿದ್ದೀವಿ. ಇನ್ನೊಬ್ರು ಏನ್ ಮಾಡಿದ್ರು, ಆರೇ ಜಲ್ದಿ ಅಂತ ಅವ್ರಿಗೆ ಎರಡು ಅಷ್ಟ್ರಾಗ ಇನ್ನೊಬ್ರು ಬಂದ್ರು. ಅಲ್ಲಿ 3 ಜನ ಆದ್ರು. ಅವ್ರು ಹೇಳ್ಕೊಂಡು ಹೋಗೇ ಬಿಟ್ರು ಸರ್ ಆ ಕಡೆ. ಅವ್ರಿಗೆ ಹೇಳ್ಕೊಂಡು ಹೋದ್ರು ಅವರು. ನಾವು ಆದ್ರೂ ನಾವು ಹೆಣ್ಮಕ್ಳು ನಮಗೆ ಓಡಕ್ಕಾಗತ್ತಾ? ಅವ್ರು ನೋಡಿದ್ರೆ ಬೈಕಲ್ಲಿ ಹೋಗ್ತಾ ಇದಾರೆ. ಇಷ್ಟೆಲ್ಲ ಮಾಡಿದಾರೆ ನೋಡಿ ಸರ್. ಈಗೇನೆ ಹಿಂಗ್ ಮಾಡಿದಾರೆ. ನಾಳೆ ಮತ್ತೆ 4 ಜನ ಕುಡ್ಕೊಂಡ್ಬಂದ್ರು. ನಮ್ಮ ಮನೆಗಳೆಲ್ಲ ನುಗ್ಗಿದ್ರೆ ನಾವು ಏನ್ ಮಾಡೋಣ ಸರ್? ಈಗ ನಮ್ಮ ಹಿಂದೂ ಜನಗಳ ಇಲ್ಲೇನು ರಕ್ಷಣೆ ಇಲ್ಲೇನು ಸರ್? ಇಲ್ಲಿ ಈಗೆಲ್ಲ ಬಂದಿದ್ದಾರೆ ಸರ್. ಮತ್ತೆ ನಾವು ಹುಡುಗರಿಗೆ ಫೋನ್ ಮಾಡಿದೀವಿ. ಅದೇ ಮುಸ್ಲಿಮ್ಸ್ ಅವರು ಸಿದ್ದಿಕ್ ಸಾರು ಮನೆ ಓನರು. ಅವ್ರ ಮನೆ ಓನರಿಗೆ ಅವರು ಫ್ರೆಂಡ್ಗಳು ಅಂತವ್ರು. ಅವ್ರು ಕುಡಿಯಕ್ಕೆ ಬಂದಿರೋದು. ಅವ್ರಂಗೆ ಮಾಡಿ ಸರ್. ಮತ್ತು ಮನೆ ಓನರು ಆದರೂ ನೀವು ಹೋಗ್ರಿ ಹಂಗೆ ಮಾಡ್ರಿ ಅಂತ ಹೇಳಿದಾರ? ಇಲ್ಲ ತಾನೆ. ಅವ್ರು ಯಾಕೆ ಹಿಂಗೆಲ್ಲ ಮಾಡ್ಬೇಕು ಸರ್? ನಮಗೆ ಬಿಡೋ ಮಳೆಗೆ ಬೆನ್ನತ್ತಿದ್ದೀವಿ ನಾವು ಹೆಣ್ಮಕ್ಳು. ನಮಗೆ ಸರ್ ಒಳ್ಳೆ ಈಗ ರಕ್ಷಣೆ ಸಿಗ್ಬೇಕು. ದೇವಸ್ಥಾನ ಕಟ್ಕೊಟ್ರಿ ಸರ್. ಅವ್ರು ಇನ್ನೊಂದು ಸಲ ಬಂದು ಅವನಿಗೆ ನೀವೇನು ಶಿಕ್ಷೆ ಕೊಡ್ತೀರಿ ಕೊಡ್ರಿ ಸರ್. ನನ್ನ ಹೆಸರು ಅನ್ಶಮ್ಮ ಸರ್. ನಾವು ಇಲ್ದ ಟೈಮ್ನಲ್ಲಿ ಬಂದು ಎದುರುಗಡೆ ಮುಸ್ಲಿಮ್ಸ್ ಮನೆ ಅಂತೆ. ಆ ಮನೆ ಓನರ್ ಫ್ರೆಂಡು ಬೆಳಗ್ಗೆ ಸಾಯಂಕಾಲ 7 ಗಂಟೆ ಸುಮಾರು ಬಂದು ಎಣ್ಣೆ ಹೊಡಿಯೋಕೆ ಬರ್ತಾರೆ ಮತ್ತು ಗಾಂಜಾ ಸೇರ್ತಾರೆ ಆ ರೂಮಲ್ಲಿ ಬಂದು. ಯಾರು ಇಲ್ದಿದ್ದ ಟೈಮಲ್ಲಿ ಬಂದು ನಾವು ಎಲ್ಲ ಕೂಲಿ ಕೆಲಸಕ್ಕೆ ಹೋಗಿರ್ತೀವಿ ಸರ್. ಆ ಟೈಮಲ್ಲಿ ಬಂದು ಗಣಪತಿ ವಿಗ್ರಹಕ್ಕೆ ಬೂಟಲ್ಲಿ ಕಾಲಲ್ಲಿ ಜಾಡ್ ಸೊದ್ದಿ ಮತ್ತು ನಾಗರ ದೇವ್ರ ಕಲ್ಲೆಲ್ಲ ತೆಗೆದು ಚರಂಡಿಲಿ ಹಾಕಿ ನಾವು ಬೆಳಗ್ಗೆ ಇದ್ದು ನಿಮ್ಮ ಹಿಂದೂ ದೇವ್ರ ಮಕ್ಕ ನೋಡ್ಬೇಕಂತ ಹೇಳಿ ನಾವು ಇಲ್ದ ಟೈಮ್ನ ಹೆಂಗಸ್ರ ಮೇಲೆಲ್ಲ ದಬ್ಬಾಳಿಕೆ ಮಾಡಿ ಭಾಳ ವಿಚಿತ್ರವಾಗೆಲ್ಲ ಬೈದಾಡಿ ಹೋಗಿದ್ದಾರೆ ಸರ್. ಅದಕ್ಕೆ ನಮಗೆ ಪರಿಹಾರ ಸಿಗ್ಬೇಕು ಸರ್. ಇದಕ್ಕೆ ಅವನಿಗೆ ಗಲ್ ಶಿಕ್ಷೆ ಆಗ್ಬೇಕು ಸರ್. ಅವನಿಗೆ ನಮ್ಮ ಎಲ್ಲರೂ ನಮ್ಮ ಹಿಂದೂ ದೇವರದಲ್ಲಿ ಆರಾಧ್ಯ ದೈವ ಗಣಪತಿ. ಅಂಥ ಗಣಪತಿಗೆ ಬೂಟ್ ಕಾಲಲ್ಲಿ ಜಾಡ್ಸೊದ್ದಾನಂದ್ರೆ ಅಂಥವನಿಗೆ ಗಲ್ ಶಿಕ್ಷೆ ಆಗ್ಬೇಕನ್ನೋದು ನಮ್ಮದು ಎಲ್ಲರದು, ನಮ್ಮ ಹಿಂದೂ ಜನಗಳ ಪರವಾಗಿ ನಾನು ಕೇಳ್ಕೊಳೋದು ಇಷ್ಟೇ ಸರ್. ನನ್ನ ಹೆಸರು ಚಂದ್ರಶೇಖರ ಸರ್. ಇಲ್ಲಿ ಬೇಲಿ ದಾಟ್ ಬಂದು ಸರ್ ನಮಗೆಲ್ಲ ಹಿಂಸೆ ಮಾಡಿ ದೇವ್ರಿಗೆಲ್ಲ ಕಿತ್ತಾಕಿ ದೇವ್ರು ಎಲ್ಲ ಚಿರಂಡಿ ಒಳಗೆ ಹಾಕಿ ಸರ್. ಬೇಡಪ್ಪ ಅಂದ್ರೂ ಕೇಳಲಿಲ್ಲ ಸರ್. ನಮಗೆಲ್ಲ ಧಮಕೆ ಮಾಡಿ ಎಲ್ಲ ಇದು ಮಾಡಿ ಹೋಗಿದ್ದಾರೆ ಸರ್. ಎಷ್ಟು ಜನ ಬೆನ್ನ ಹತ್ತದ್ನು ಬಿಟ್ಟಿಲ್ಲ ಸರ್. ಅವ್ರು ಮತ್ತೆ ಅವ್ರ ಜೊತೆಗೆ ಇಬ್ಬರು ಬಂದಿದ್ರು. ಅವರು ಮತ್ತು ಅವ್ರಿಗೆ ಕರ್ಕೊಂಡು ಹೋಗ್ಬಿಟ್ರು ಸರ್. ಮತ್ತು ನಮಗೆ ಓಡಾಕಾಗಿಲ್ಲ ಹೆಣ್ಮಕ್ಳಿಗೆಲ್ಲ. ಆಮೇಲೆ ನಮ್ಮ ಹುಡುಗರಿಗೆಲ್ಲ ಬಂದರು. ಹುಡುಗರೆಲ್ಲ ಹೇಳಿದ್ರು ಸರ್. ಈಗ ಪರಿಹಾರ ಸಿಗ್ಬೇಕಾರ ಸರ್ ನಮಗೆ. ಅವ್ರಿಗೆ ಗಲ್ಲಾಡ್ರ ಆಗ್ಬೇಕು ಸರ್. ಗಣಪತಿನೇ ದೇವಸ್ಥಾನ. ಮತ್ತೆ ಯಾವ ಗೌರ್ಮೆಂಟ್ ಜಾಗ ಸರ್. ನಾವೆಲ್ಲ ಕಟ್ಕೊಂಡಿದ್ವಿ, ಎಲ್ಲ ಕ್ಲೀನ್ ಮಾಡಿದೀವಿ ಸರ್. ಎಲ್ಲ ಮಾಡಿದೀವಿ, ಎಲ್ಲ ಇದು ಮಾಡಿದೀವಿ. ಆದ್ರೂ ಈ ಥರ ಮಾಡಿ ಹೋಗಿದಾರಲ್ಲ ಸರ್. ಮತ್ತೆ ಹೆಣ್ಮಕ್ಳು ಇರ್ತೀವಿ ಮನೆಯಾಗೆ. ದೇವ್ರಿಗೆ ಮಾಡಿದ್ರೆ ಮತ್ತೆ ಹೆಣ್ಮಕ್ಳಿಗೆ ಬಿಡ್ತಾರೇನು ಸರ್ ಅವರು? ನಮಸ್ಕಾರ ಸರ್. ದೇವಸ್ಥಾನ 3 ತಿಂಗಳ ಸರ್ ಕಟ್ಟಿ. ಈಗ ನೀಲಮ್ಮ ಸರ್.